ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು. ಯರಗಟ್ಟಿ ಪಟ್ಟಣದ ಎಸ್ಜಿಕೆ ಡಿಫೆನ್ಸ್ ಅಕಾಡೆಮಿಯಿಂದ 160 ಅಗ್ನಿವೀರ ಆಯ್ಕೆಯಾಗಿದ್ದ ಯುವಕರನ್ನು ಶುಕ್ರವಾರ ಅಕಾಡೆಮಿಯಿಂದ ಜೈ ಜೈವಾನ್ ಜೈ ಕಿಸಾನ್ ವಿವಿಧೋದ್ದೇಶದ ಸಹಕಾರಿ ಸಂಘದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮಾಜಿ ಸೈನಿಕ ಕುಮಾರ ಹಿರೇಮಠ ಮಾತನಾಡಿ, ಅವರು ಕೇಂದ್ರ ಸರ್ಕಾರ ದೇಶ ಪ್ರೇಮವನ್ನು ಬಿಂಬಿಸುವ ಮತ್ತು ಯುವಕರನ್ನು ಉತ್ತೇಜಿಸುವ ಅತ್ಯುತ್ತಮ ಯೋಜನೆ ಅಗ್ನಿವೀರು ಕಾರ್ಯಕ್ರಮವಾಗಿದೆ. ಸ್ಥಳೀಯ ಯುವಕರ ಸಾಧನೆಯನ್ನು ಗುರುತಿಸಿ ಗೌರವಿಸುವುದು ಅವರಿಗೆ ಸಮಾಜದಲ್ಲಿ ಸಿಗುವ ಮನ್ನಣೆಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಿದರು. ನಂತರ ಎಸ್ಬಿ ಫೌಂಡೇಶನ್ ಅಧ್ಯಕ್ಷ ಸುರೇಶ್ ಭಜಂತ್ರಿ ಮಾತನಾಡಿದ ಅವರು, ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಯುವ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದ್ದು, ಸದೃಢ ಪ್ರಗತಿಪರ ಮತ್ತು ಸ್ವಾವಲಂಬಿ ಭಾರತ ನಿರ್ಮಾಣದಲ್ಲಿ ಯುವಕರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ. ಅವರ ನವೀನ ಚಿಂತನೆ, ಅಪಾರ ಶಕ್ತಿ ಮತ್ತು ದೇಶಭಕ್ತಿಯು ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಬುನಾದಿಯಾಗಿದೆ ಎಂದು ಹೇಳಿದರು. ಮುಖ್ಯಾಧಿಕಾರಿ ಮಹೇಶ ಭಜಂತ್ರಿ, ಯುವ ಮುಖಂಡ ಸತೀಶ ತಡಸಲೂರ, ಜೆ ರತ್ನ ಕರಶೆಟ್ಟಿ, ಮಾಜಿ ಸೈನಿಕರಾದ ರಾಜೇಶ ಕೊಜಾರ, ಮಹಾಂತೇಶ ಚೆನ್ನಮೇತ್ರಿ, ಎಸ್ಜಿಕೆ ಅಕಾಡೆಮಿಯ ಕೊಟ್ರೇಶ್ ಎಸ್ ಕರವೆ, ಅಧ್ಯಕ್ಷ ರಫೀಕ್ ಅಡ್ಡಿಗೆ, ಫಾರೂಕ್ ಅತ್ತಾರ, ಚಿಂದವರ ಕಟ್ಟಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಸೋಮಲಿಂಗ ಬೋವಿ, ದೀಕ್ಷಾ ನ್ಯೂಸ್, ಯರಗಟ್ಟಿ. ಯಾರ್ದು ಸಪೋರ್ಟ್ ಇಲ್ಲದೇ ಇಷ್ಟೆಲ್ಲ ಮಾಡಿದಾರ. ಈಗ ನಮ್ಮ ಸುರೇಶನ ಸಪೋರ್ಟ್ ಐತಿ, ಅಬಸ್ ಸತೀಶನ ಸಪೋರ್ಟ್ ಐತಿ. ಇನ್ನು ಯಾರು ಲೆವೆಲಿಗೆ ಹೋಗ್ಬಾರ್ದು ಅಕಾಡೆಮಿ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಏನಿಲ್ಲ, ನಾವು ದೇಶ ಸೇವೆ ಮಾಡಕ್ಕೆ ಹೊಂತೀವಿ ಅಂದ್ಮೇಲೆ ಕಷ್ಟನೂ ಬರ್ತೈತಿ, ಸುಖನೂ ಬರ್ತೈತಿ. ಟ್ರೈನಿಂಗ್ ಹಂಚ್ಬಿಟ್ಟು ಯಾರು ಬರಕ್ಕೆ ಹೋಗೋದಂತ ಇದೊಂದು ಮಾತು ಹೇಳಿ ನಾನು ಮಾತು ಮಾಡಿದೆ.